Today we'll learn how to form a quadratic equation by roots. Okay, quadratic equation roots ಇಂದ quadratic equation ಹೇಗೆ ನಾವು ಫಾರ್ಮ್ ಮಾಡೋದು ಅಂತ ನೋಡೋಣ. Okay, as you know, there are two roots in quadratic equation. ಯಾವುದೇ ಒಂದು quadratic equation ಇದ್ದಾಗ ಅದರದ್ದು ಎರಡು ರೂಟ್ಸ್ ಇರುತ್ತೆ ಅಲ್ಲ. So let m and n be the roots of equation. You can write anything like a or b or anything like that. A b ಇಲ್ಲೇ ಬಂದಿದೆ, so a b ಬದಲು x y or you can say alpha or beta. Okay, I have taken m and n. Okay, quadratic equation ax square plus bx plus c is equal to 0. So we know that sum of the roots, that is m plus n, is equal to minus b by a. Okay, this is a first root, and the product of roots, that is m into a, is c by a. Okay, by using these two, we'll find out how to form a quadratic equation. So this is a ax square plus bx plus c is equal to 0. ಈ ಈಕ್ವೇಷನ್ನ ನಾವು ಎ ಇಂದ ಡಿವೈಡ್ ಮಾಡೋಣ. ಅವಾಗ ಏನು ಬರುತ್ತೆ, ಎ ಇಂದ ಡಿವೈಡ್ ಮಾಡಿದಾಗ ಎ ಎಕ್ಸ್ ಸ್ಕ್ವೇರ್ ಬೈ ಎ ಬಿ ಎಕ್ಸ್ ಬೈ ಎ ಸಿ ಬೈ ಎ ಇಸ್ ಇಕ್ವಲ್ ಟು 0. ಸೊ ಇಲ್ಲಿ ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಬೈ ಎ ಪ್ಲಸ್ ಸಿ ಬೈ ಎ ಇಸ್ ಇಕ್ವಲ್ ಟು 0. ಸೊ ಸಿ ಬೈ ಎ ವಿ ಹ್ಯಾವ್ ಗಾಟ್ ಇಟ್. ವಿ ಹ್ಯಾವ್ ಗಾಟ್ ದ ಆನ್ಸರ್. ದಿಸ್ ಇಸ್ ಅ product. Okay, this is a product, and b by a ಇದೆ, b by a, but it is only b by a, not x ಇಲ್ಲ, ಮತ್ತೆ ಮೈನಸ್ ಇದೆ. ಸೊ ಮೈನಸ್ ಬಿ ಬೈ ಎ ಇದನ್ನ ಹೆಂಗೆ ಬರ್ಸೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಬೈ ಎ ಪ್ಲಸ್ ಸಿ ಎ ಇದನ್ನ ಹೇಗೆ ಬರ್ಸೋಣ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಬಿ ಓರ್ ಎ ಇಂಟು ಎಕ್ಸ್. ಸೊ ಇದೇನಾಗುತ್ತೆ, ಮೈನಸ್ ಆಫ್ ಮೈನಸ್ ಬಿ ಅಂದರೆ ಪ್ಲಸ್ ಬಿ ಓರ್ ಎ, ಇದು ಎಕ್ಸ್ ಇರೋದ್ರಿಂದ ಪ್ಲಸ್ ಬಿ ಎಕ್ಸ್ ಬೈ ಎ. ಸೊ ಸೇಮ್ ಆನ್ಸರ್ ಬರುತ್ತೆ, ಆದರೆ ನಮಗೆ ಮೈನಸ್ ಬಿ ಬೈ ಎ ಬರೋ ಥರ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದು ಏನಾಯಿತು, ದಿಸ್ ವಿಲ್ ಬಿ ದ ಸಮ್, ದಿಸ್ ವಿಲ್ ಬಿ ದ ಪ್ರಾಡಕ್ಟ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಎಕ್ಸ್ ಪ್ಲಸ್ ಪ್ರಾಡಕ್ಟ್. ಸೊ ನಾವು ಯಾವುದೇ ಒಂದು ಕ್ವಾಡ್ರಾಟಿಕ್ ರೂಟ್ಸ್ ಕೊಟ್ಟಾಗ ಫಸ್ಟು ಸಮ್ ಮತ್ತು ಪ್ರಾಡಕ್ಟ್ನ ಕಂಡುಹಿಡಿತೀವಿ, ಆಮೇಲೆ ಈ ಫಾರ್ಮುಲಾ ಹಾಕ್ತೀವಿ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಎಕ್ಸ್ ಸಮ್ ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಇಸ್ ಇಕ್ವಲ್ ಟು 0. ಸೊ ಇದೊಂದು ಎಕ್ಸಾಂಪಲ್ ನೋಡೋಣ. ಲೆಟ್ ಅಸ್ ಸಿ, ಫಾರ್ಮ್ ಎನ್ equation whose roots are 4 and minus 6. Roots are 4 ಮತ್ತೆ minus 6 ಇದೆ. Sum of the roots, that is m plus n, 4 plus minus 6. So 4 minus 6 is minus 2. Product of the root m into n, 4 into minus 6 is minus 24. So we know the formula. So we will use the formula of ax square plus bx plus c whole is equal to 0. This is a quadratic equation though. Formula ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ರೂಟ್ಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ರೂಟ್ಸ್ ಏನು, ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ ಎಷ್ಟು, ಮೈನಸ್ 24. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x, ಇದು ಮೈನಸ್ ಇಂಟು plus is minus 24. So the quadratic equation is x square plus 2x minus 24 is equal to 0. This is the equation for this root. What is the root? 4 and minus 6. Let us do few more example. Not this root, different quadratic equations. Okay. Divide 110 rupees into 2 parts so that 5 times of one part
and 6 times of other part together will be equal to rupees 610. ಸೊ ಇಲ್ಲಿ ಹೇಗೆ ಡಿಸ್ಕ್ರಿಪ್ಟಿವಲ್ಲಿ ಇದೆ ಅದನ್ನು ನಾವು ನಂಬರ್ಸಲ್ಲಿ ಹಾಕೋಣ. ಓಕೆ, ಇಲ್ಲಿ 2 parts ಅಂತ ಹೇಳಿದ್ದಾರೆ. ಡಿವೈಡ್ 110 rupees into 2 parts. ಸೊ ವಾಟ್ ಆರ್ ದ 2 parts? ವಿ ಡೋಂಟ್ ನೋ. ಸೊ ಲೆಟ್ ಅಸ್ have the 2 parts like x and y. Let x and y are 2 parts. What they have mentioned here. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಆ 2 partsನ ನಾನು x ಮತ್ತು y ಅನ್ಕೊಂಡಿದ್ದೀನಿ. ಓಕೆ, ಸೊ ಡಿವೈಡ್ ದ 2 parts 110 into 2 parts so that 5 times of one part, 5 times of one part, so 5 times of x and 6 times of other part 6y is equal to 610. Okay, 610. In the same way, x plus y, that is 2 parts, x plus y is equal to 110. ಸೊ ಇಲ್ಲೇನಾಗಿದೆ, ಇದನ್ನು 610 ಹೈಯೆಸ್ಟ್ ಇರೋದ್ರಿಂದ ಅದನ್ನು ಮೇಲೆ ಹಾಕೊಳ್ಳೋಣ. 5x plus 6y is equal to 610 over x plus y is equal to 100. ಅದನ್ನು ನಾವು ಈಕ್ವಲ್ ಮಾಡಿಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಇದನ್ನು ಹಿಂಗೆ ಬರೆಯೋಣ. 5x plus 6y is equal to 610. x plus y is equal to 110 into 1 into 5. So we got the answer here. 5x plus 6y is equal to 610 over x into 5, 5x, y into 5, 5y is equal to 110 into 5 is 550. By subtracting, so ನಮಗೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಪ್ಲಸ್ 5x minus 5x will get caught ಆಗುತ್ತೆ. 6y minus 5y ಏನಾಗುತ್ತೆ, 1y is equal to 610 minus 550 is 60. So y is equal to 60 ಆಯಿತು. So let us understand what is the value of x. So first equation ತಗೊಳ್ಳೋಣ. x plus y is equal to 110. x plus y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 60 is equal to 110. ಸೊ x is equal to 110 minus 60. ಇಲ್ಲಿ ಪ್ಲಸ್ ಇರೋದು ಇಲ್ಲಿ ಬಂದರೆ minus 60 ಆಗುತ್ತೆ. ಸೊ x value is 50. So we got the value of x and y, that is 50 and 60. Let us see one more problem. Age of the father is 4 times that of his son. 5 years ago, father was 7 times as old as his son. Find their present age. ಏನು ಹೇಳಿದಾರಂದ್ರೆ, ತಂದೆ ಏಜು ಮಗನ ಏಜ್ಗಿಂತ 4 ಟೈಮ್ಸ್ ಜಾಸ್ತಿ ಇದೆ. ಯಾವಾಗ? ಪ್ರೆಸೆಂಟಲ್ಲಿ. 5 ವರ್ಷದ ಹಿಂದೆ ತಂದೆ ಏಜು ಮಗನ್ಗಿಂತ 7 ಟೈಮ್ಸ್ ಜಾಸ್ತಿ ಇತ್ತು. ಹಾಗಾದ್ರೆ ಪ್ರೆಸೆಂಟ್ ಏಜ್ ಎಷ್ಟು? ಲೆಟ್ us see the ages of father and son 5 years ago. ಫಸ್ಟ್ 5 years ago ಎಷ್ಟಿರ್ಬೋದು? ಲೆಟ್ ಸನ್ಸ್ ಏಜ್ ವಾಸ್ ಎಕ್ಸ್. 5 ವರ್ಷದ ಹಿಂದೆ ಸನ್ ಏಜು ಎಕ್ಸ್ ಅನ್ಕೊಳ್ಳೋಣ. ಹಾಗಾದ್ರೆ ಫಾದರ್ ಏಜ್ ಏನು ಇಲ್ಲಿ? 5 years ago ಫಾದರ್ ವಾಸ್ 7 ಟೈಮ್ಸ್. 7 ಟೈಮ್ಸ್ ಅಂದರೆ 7 into x. ಓಕೆ, 7x. ಫಾದರ್ ಏಜು 7x. ಹಾಗಾದರೆ ಪ್ರೆಸೆಂಟ್ ಟೈಮಲ್ಲಿ ಏನಾಗಿದೆ? ಸನ್ಸ್ ಏಜ್ ಏನು? ಆಫ್ಟರ್ 5 years ಎಕ್ಸ್ ಪ್ಲಸ್ 5. ಓಕೆ, ಸನ್ ಏನಾಗಿದ್ದಾನೆ ಮತ್ತೆ ಎಕ್ಸ್ ಪ್ಲಸ್ 5 ವರ್ಷ ಹೆಚ್ಚಿಗೆ ಆಗಿದೆ. ಫಾದರ್ ಏಜ್ ಏನಾಗಿದೆ? 7x ಪ್ಲಸ್ ಅಗೇನ್ 5 years ಎಕ್ಸ್ಟ್ರಾ ಆಗಿದೆ. ಸೊ 5 years ಬ್ಯಾಕ್ ಸನ್ನು ಎಕ್ಸ್ ಆದ, ಫಾದರ್ 7x ಆದ. ಈಗ ಪ್ರೆಸೆಂಟಲ್ಲಿ ಎಕ್ಸ್ ಪ್ಲಸ್ 5 ಸನ್ನು 7x ಪ್ಲಸ್ 5. ಓಕೆ, 7x ಪ್ಲಸ್ 5. ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಏಜ್ ಆಫ್ ದ ಫಾದರ್ ಈಸ್ 4 times ದಟ್ ಆಫ್ ಹಿಸ್ ಸನ್. ಪ್ರೆಸೆಂಟಲ್ಲಿ ಗಿವನ್ ದಟ್ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ಈಸ್ 4 times ಆಫ್ ಸನ್. ಹಾಗಾದರೆ ಸನ್ ಪ್ರೆಸೆಂಟಲ್ಲಿ ಎಷ್ಟಿದ್ದಾನೆ? ಎಕ್ಸ್ ಪ್ಲಸ್ 5. ಅದ್ರದ್ದು 4 times. Okay, this is one equation and this is one equation. Same. This is equal to this.
Therefore 1 and 2 are equal. ಪ್ರೆಸೆಂಟಲ್ಲಿ ಈ ಥರನೂ ಬರಿಬೋದು, ನಾವು ಕೊಟ್ಟಿರೋದು ಈ ಥರನೂ ಬರಿಬೋದು. ಓಕೆ, therefore 7x plus 5 is equal to 4 into x plus 5. ಓಕೆ, ಅರ್ಥ ಆಯ್ತಾ? ಇದನ್ನ ನಾವು ಲಾಸ್ಟ್ 5 ಇಯರ್ಸ್ನ ತಗೊಂಡು ಮಾಡಿದ್ದು. ಇದು ಇಲ್ಲಿ ಪ್ರಾಬ್ಲಮಲ್ಲಿ ಏನಿದೆ ಅದನ್ನ ತಗೊಂಡು ಮಾಡಿರೋದು. ಸೊ ಬೋತ್ ಆರ್ ಈಕ್ವಲ್. ಸೊ ಎರಡು ಪ್ರೆಸೆಂಟ್ ಏಜ್ನ ಡಿಪಿಕ್ಟ್ ಮಾಡುತ್ತೆ, ಪ್ರೆಸೆಂಟ್ ಏಜ್ನ ಹೇಳುತ್ತೆ. ಸೊ ಎರಡೂ ಈಕ್ವಲ್ ಇರೋದ್ರಿಂದ ಅದನ್ನು ಸಿಂಪ್ಲಿಫೈ ಮಾಡೋಣ. 7x plus 5 is equal to 4 into x plus 5. 7x plus 5 is equal to, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4x plus 20. ಓಕೆ, 4 into 5 20, 4 into x 4x. 4xನ ಇಲ್ಲಿ ತೊಗೊಂಬರೋಣ. 7x minus 4x is equal to 20 plus 5 ಈ ಸೈಡ್ ಹೋದ್ರೆ minus 5. 3x is equal to 15. So what is the value of x? 15 by 3. So x is 5. The age of sun 5 years ago is, this is the age of sun when he was 5 years behind. So what is the age of sun now? Present age of sun is x plus 5. 5 plus 5, 10 years. Present age of father is 4 into 10. ಹೇಳಿದ್ರಲ್ಲ, 4 times 4 into present age of a son, that is 40 years. Hope you understood. ಇಲ್ಲಿ ಪ್ರೆಸೆಂಟ್ ಏಜ್ ಆಫ್ ಅ ಸನ್, ಆ ಪ್ರೆಸೆಂಟ್ ಏಜ್ಗಿಂತ 4 times ಜಾಸ್ತಿ ಇದೆ ಫಾದರ್. ಸೊ ಹಾಗಾಗಿ ಪ್ರೆಸೆಂಟ್ ಏಜ್ ಆಫ್ ಅ ಸನ್ ಇಂಟು 4 times, ದಟ್ ಈಸ್ 40 years. ಫಾದರ್ಗೆ 40 years ಇತ್ತು, ಸನ್ಗೆ 10 years ಇದೆ ಈಗ. ಅದೇ 5 years ಬ್ಯಾಕ್ ಅಂದರೆ ಸನ್ಗೆ ಎಷ್ಟಾಗುತ್ತೆ? 5 years. ಫಾದರ್ಗೆ 40 minus 5 35. ಹಾಗಾದರೆ 5 1s 5 7s. ಸೊ ಇದು ಸರಿ ಇದೆ. ಏನು ಹೇಳಿದ್ದಾರೆ ಕ್ವಶನಲ್ಲಿ ಅದನ್ನು ಇಲ್ಲೇ ಕ್ರಾಸ್ ವೆರಿಫೈ ಮಾಡಿದಾಗ, ಸೊ ಇದು ಸರಿ ಹೋಯಿತು, ಇದು ಸರಿ ಹೋಯಿತು. ಸೊ ದ ಆನ್ಸರ್ ಈಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 5 years ago, father was 5 times as old as his son. ಓಕೆ, 5 ವರ್ಷದ ಹಿಂದೆ ಫಾದರು ಮಗನ್ಗಿಂತ 5 times ಜಾಸ್ತಿ ಇದ್ದ. ಆ್ಯಂಡ್ ಇನ್ 3 years he will be 3 times as old as his son. ಅಂದರೆ ಇದು 5 years ago. ಆ್ಯಂಡ್ ಇನ್ 3 years he will be, ನೆಕ್ಸ್ಟ್ 3 ಪ್ರೆಸೆಂಟ್ ಏನಿದೆ, ಪ್ರೆಸೆಂಟ್ಗಿಂತ, if this is present, this is minus 5. This is next 3 years. This is plus 3. In 3 years, he will be 3 times as old as his son. Okay. Find their present age. ಇಲ್ಲಿ ಕೇಳಿರೋದು 5 ವರ್ಷದ ಹಿಂದೆ 5 times ಇದ್ದಾನೆ, ಇನ್ನು 3 years ಆದಮೇಲೆ 3 times ಆಗ್ತಾನೆ ಫಾದರ್. ಹಾಗಾದರೆ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ of father and son? Let us see the answer. Let present age of father is x and present age of son be y years. Present. Okay. ಫಸ್ಟ್ ಕಂಡೀಷನ್ ಏನು? 5 years ago. 5 years ಅಲ್ಲಿ ಏನಾಗುತ್ತೆ ಅಂದರೆ ಪ್ರೆಸೆಂಟ್ ಏಜ್ ನಾನು ಹೇಳ್ತಾ ಇರೋದು. ಪ್ರೆಸೆಂಟ್ ಏಜು ಫಾದರ್. ಸೊ ಎಕ್ಸ್ ಮೈನಸ್ 5. So 5 years ago is equal to 5 of y minus 5. ಅಂದರೆ 5 years ಹಿಂದೆ ಹೋದರೆ ತಂದೆ ಏಜ್ ಏನಾಗುತ್ತೆ? ಇವಾಗ ಎಕ್ಸ್ ನಾವು ಹೇಳಿದ್ದೀವಿ ಪ್ರೆಸೆಂಟ್ ಏಜ್ ಆಫ್ ಎಕ್ಸ್ -5 ಆಗುತ್ತೆ. ಆದರೆ ಅಲ್ಲಿ ಏನು ಹೇಳಿದ್ದಾರೆ? 5 times ದಟ್ ಆಫ್ ಹಿಸ್ ಸನ್. ಸನ್ ಏಜ್ ಏನಾಗುತ್ತೆ? ಅಗೇನ್ ಪ್ರೆಸೆಂಟ್ ಏಜ್ಗಿಂತ -5 ಆಗುತ್ತೆ ತಾನೆ, ಅದ್ರದ್ದು 5 times. ಅರ್ಥ ಆಯ್ತಲ್ಲ? ತಂದೆ ಏಜ್ಗಿಂತ 5 times ಹಿಂದೆ ಇದು, ಅದು ಮಗನ್ ಏಜ್ 5 times ಹಿಂದೆದು, 5 years ಹಿಂದೆದು 5 times ಅಕಾರ್ಡಿಂಗ್ ಟು ದ ಫಸ್ಟ್ ಕಂಡೀಷನ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ x minus 5 is equal to 5y minus 5 into 5 25. So
ಎಕ್ಸ್ ಮೈನಸ್ ಇದನ್ನ ಈ ಸೈಡ್ ತರೋಣ, ಎಕ್ಸ್ ಮೈನಸ್ 5y ಇಸ್ ಈಕ್ವಲ್ ಟು ಮೈನಸ್ 25, ಇದು ಪ್ಲಸ್ 5. ಸೊ ಎಕ್ಸ್ ಮೈನಸ್ 5y ಇಸ್ ಈಕ್ವಲ್ ಟು ಮೈನಸ್ 20. ಇದು ಫಸ್ಟ್ ಈಕ್ವೇಶನ್. ಲೆಟ್ ಅಸ್ ಸಿ ದ ಸೆಕೆಂಡ್ ಕಂಡೀಷನ್, ದಟ್ ಈಸ್ ಆಫ್ಟರ್ 3 years, 3 years ಅಹೆಡ್, ಮುಂದೆ. ಸೊ 3 years ಆದಮೇಲೆ ಏನಾಗುತ್ತೆ, ಫಾದರ್ ಏಜು ಪ್ಲಸ್ 3 ಆಗುತ್ತೆ, ಮಗನ ಏಜು y ಪ್ಲಸ್ 3 ಆಗುತ್ತೆ. ಆದರೆ ಏನು ಹೇಳಿದ್ದಾರೆ, 3 times more than his son. So father age x plus 3 is equal to 3 times of y plus 3. This is son age. Here also son age. Son age ಗಿಂತ 5 times ಜಾಸ್ತಿ ಇದೆ, ಇಲ್ಲಿ son age ಗಿಂತ 3 times ಜಾಸ್ತಿ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. x plus 3 is equal to 3y plus 9. x minus 3y is equal to 9 minus 3. ಇದರಿಂದ ಇಲ್ಲಿ ತಗೊಂಬರೋಣ. x minus 3y is equal to 6. So these two are the equation. ಆ ಎರಡೂ ಈಕ್ವೇಶನ್ ತಗೊಳ್ಳೋಣ. x minus 5y is equal to minus 20 ಮತ್ತು x minus 3y is equal to 6. ಎರಡೂ ಈಕ್ವೇಶನ್ ತಗೊಂಡು ಸಾಲ್ವ್ ಮಾಡೋಣ ಬೈ ಸಬ್ಟ್ರಾಕ್ಟಿಂಗ್. ಸೊ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಹಿಯರ್ ಎಕ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಇಲ್ಲಿ ಮೈನಸ್ 5y plus 3y, that is minus 2y is equal to minus 20 minus 6 is minus 26. So value of y is equal to minus 26 by minus 2. So minus minus cancel ಆಗುತ್ತೆ, 2 ones are 2 13s. Value of y is 13. So son age ಏನು, present age 13 years. Let us see the father age. Father present age ಏನು, ಒಂದು ಈಕ್ವೇಶನ್ ತಗೊಳ್ಳೋಣ. x minus 3y is equal to 6. x minus 3, y ಏಜ್ ಗೊತ್ತು ನನಗೆ ಅಲ್ಲ, it is 13. So I have substituted y value to the 13 is equal to 6. So the value of x is equal to 13 3s are 39. ಸೊ ಮೈನಸ್ ಇರೋದು ಇಲ್ಲಿ ಪ್ಲಸ್ ಆಯಿತು, ಆಯಿತಾ, ಪ್ಲಸ್ 6. ಎಕ್ಸ್ ಇಸ್ ಈಕ್ವಲ್ ಟು 39 ಪ್ಲಸ್ 6 ಇಸ್ 45 years. ದ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ಇಸ್ 6 years, 45 years. ಇಲ್ಲಿ ಕ್ರಾಸ್ ವೆರಿಫೈ ಮಾಡಬೇಕಾದ್ರೆ 5 years ಬ್ಯಾಕ್ ಹೋದರೆ ಪ್ರೆಸೆಂಟ್ ಏಜ್ ಏನು 13 ಮತ್ತು 45. ದಿಸ್ ಇಸ್ ಸನ್, ದಿಸ್ ಇಸ್ ಫಾದರ್. 5 years ಬ್ಯಾಕ್ ಹೋದರೆ ಎಷ್ಟಾಗುತ್ತೆ, ಏನು 8 ಆಗುತ್ತೆ ಇಯರ್ಸು, ಫಾದರು 40 ಆಗುತ್ತೆ. 8 1s 8 5s. ಸೊ ದಿಸ್ ಇಸ್ ಕರೆಕ್ಟ್. ಇದು 3 years ಅಹೆಡ್. 3 years ಅಹೆಡ್ ಅಂತಂದರೆ 16 ಆಗ್ತಾನೆ, 45 ಇರೋದು 48 ಆಗುತ್ತೆ. 16 3s 48. ದಿಸ್ ಬೋತ್ ಆರ್ ಕರೆಕ್ಟ್. Let us see one more problem here from the book. Income of A and B are in the ratio of 7:1. ಅಂದರೆ A ಇನ್ಕಮು 7 ಇದ್ದರೆ B ಇನ್ಕಮು 5 ಇರುತ್ತೆ. And their expenditure ratio is 9:8. A expenditure 9 ಆದರೆ B expenditure 8. An increase of A's expenditure. ಏದು ಎಕ್ಸ್ಪೆಂಡಿಚರು ಇನ್ಕ್ರೀಸ್ ಆದರೆ 100 rupees ಮತ್ತು ಬಿದು ಎಕ್ಸ್ಪೆಂಡಿಚರು 200 rupees ಡಿಕ್ರೀಸ್ ಆದರೆ, ಸಿ ಹಿಯರ್ ದೇ ಹ್ಯಾವ್ ಮೆನ್ಷನ್ ಡಿಕ್ರೀಸ್ ಆಫ್ ಬೀಸ್ ಎಕ್ಸ್ಪೆಂಡಿಚರ್ ₹200. ಏದು 100 rupees ಇನ್ಕ್ರೀಸ್ ಆದರೆ ಬಿದು 200 rupees ಎಕ್ಸ್ಪೆಂಡಿಚರ್ ರೆಡ್ಯೂಸ್ ಆದರೆ, ಸೊ ಟುಗೆದರ್ ದೇ ವಿಲ್ ಮೇಕ್ ಅ ಸೇವಿಂಗ್ ಆಫ್, ಟುಗೆದರ್ ಅಲ್ಲ, ಇಬ್ರು ಏನು 400 rupees ಈಚ್ ವಿಲ್ ಸೇವ್. ಫೈಂಡ್ ದೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಅವರಿಬ್ರದ್ದು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಕಂಡುಹಿಡಬೇಕು ಅಂತ ಹೇಳಿದ್ದಾರೆ. ಲೆಟ್ ಅಸ್ ಸಿ ದ ಆನ್ಸರ್. ಲೆಟ್ ಇನ್ಕಮ್ ಆಫ್ ಎ ಈಸ್ 7x, ಯಾಕಂದರೆ 7:5 ಅಂತ ಕೊಟ್ಟಿದ್ದಾರೆ, ಆಯಿತಾ. 5 ಇನ್ಕಮ್ ಆಫ್ ಬಿ 5x. ಎಕ್ಸ್ಪೆಂಡಿಚರ್ ಆಫ್ ಎ ನಾನು ಎಕ್ಸ್ಪೆಂಡಿಚರ್ನ ವೈ ಅಂತ ಮಾಡಿದ್ದೀನಿ, ಇನ್ಕಮ್ನ ಎಕ್ಸ್ ಅಂತ ಮಾಡಿದ್ದೀನಿ. ಸೊ ಇನ್ಕಮ್ಮು 7x ಆದರೆ ಎದು, ಇನ್ಕಮ್ ಬಿದು 5x,
ಎಕ್ಸ್ಪೆಂಡಿಚರ್ ಎ 9y ಆದರೆ ಎಕ್ಸ್ಪೆಂಡಿಚರ್ ಬಿ ಈಸ್ 8y. ಆಯಿತಾ? ಫಸ್ಟ್ ಕಂಡೀಷನ್ ಏನು ಹೇಳಿರೋದವರು ಎ ತಗೊಳ್ಳೋಣ. ಫಾರ್ ಎ ತಗೊಂಡ್ರೆ ಇಲ್ಲಿ ಸಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಅಲ್ಲ. ಏನು ಇನ್ಕಮ್ ಬರುತ್ತೆ ಅದರಲ್ಲಿ ನಾವೇನು ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅದನ್ನು ತೆಗೆದ್ರೆ ನಮಗೆ ಉಳಿಯೋದೇ ನಮ್ಮ ಸೇವಿಂಗ್ಸ್. ಸೊ ಅದನ್ನು ನಾವು ಇಲ್ಲಿ ಈಕ್ವೇಷನಲ್ಲಿ ಹಾಕ್ಕೊಂಡಿದ್ವಿ. ಫಾರ್ ಎ ವಾಟ್ ಈಸ್ ದ ಇನ್ಕಮ್ 7x ಮೈನಸ್ ಅಲ್ಲೇನು ಕಂಡೀಷನ್ ಹೇಳಿರೋದು, ಏದು ಇನ್ಕಮ್ಮು 7 ಮತ್ತು ಎಕ್ಸ್ಪೆಂಡಿಚರ್ 9. ಆಮೇಲೆ ಎ ಎಕ್ಸ್ಪೆಂಡಿಚರ್ 100 ಇನ್ಕ್ರೀಸ್ ಆದರೆ ಎಕ್ಸ್ಪೆಂಡಿಚರ್ 100 ಇನ್ಕ್ರೀಸ್ ಆದರೆ 400 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ನೋಡೋಣ. 7x ಇನ್ಕಮ್ ಮೈನಸ್ 9x ಇಸ್ ಅ ಎಕ್ಸ್ಪೆಂಡಿಚರ್ ಪ್ಲಸ್ 100 ಯಾಕೆ ಮಾಡಿದ್ವಿ ಅಂದರೆ ಇಟ್ ಈಸ್ ಇನ್ಕ್ರೀಸ್ ಆಫ್ 100 ರೂಪೀಸ್ ಅಂತ ಹೇಳಿದ್ದಾರೆ. ಆಯಿತಾ? ಸೊ ಇನ್ಕ್ರೀಸ್ ಆದರೆ ಎಷ್ಟು? 400 ರೂಪೀಸ್ ಸೇವಿಂಗ್ಸ್ ಆಗುತ್ತೆ. ಹಾಗಾದರೆ ಇದ್ರದ್ದು ಈಕ್ವೇಷನ್ ಏನು? 7x ಮೈನಸ್ 9x ಮೈನಸ್ ಇಂಟು ಪ್ಲಸ್ ಮೈನಸ್ 100 is equal to 400. 7x minus 9x is equal to 500. So this is first equation. ಹಾಗೆ ಬೀದ್ ನೋಡೋಣ. ಬೀದ್ ಇನ್ಕಮ್ 5 ಇದೆ. ಓಕೆ, ಎಕ್ಸ್ಪೆಂಡಿಚರ್ 8 ಇದೆ. ಸೊ 5x ಮೈನಸ್ 8y. ಇಲ್ಲಿ ಡಿಕ್ರೀಸ್ ಇನ್ ಎಕ್ಸ್ಪೆಂಡಿಚರ್ ಬೈ 200 ಅಂತ ಹೇಳಿದ್ದಾರೆ. ಸೊ ನಾವು ಡಿಕ್ರೀಸ್ ಅಂದಿದ್ದಕ್ಕೆ ಮೈನಸ್ 200 ಮಾಡ್ಕೊಳ್ಳೋಣ. Expenditure, this is also expenditure. Here decrease. Okay, decrease by 200. So ಇವನು 400 ರೂಪಾಯಿ ಸೇವ್ ಮಾಡ್ತಾನೆ. ಸೊ 5x minus 8x minus into minus plus 200 is equal to 400. So 5x minus 8y is equal to 200. ಆಯಿತಾ? ನಮಗೆ ಈ ಎರಡು ಈಕ್ವೇಷನ್ ಸಿಕ್ತು. ಆ್ಯಸ್ ಯೂಶುವಲ್ ಆ ಎರಡು ಈಕ್ವೇಷನ್ನ ತಗೊಂಡು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಗೆ ಸಾಲ್ವ್ ಮಾಡ್ತೀವಿ ಆ ಥರ ಮಾಡೋಣ. 7x ಮೈನಸ್ 9y ಇಸ್ ಇಕ್ವಲ್ ಟು 500. 5x ಮೈನಸ್ 8y ಇಸ್ ಇಕ್ವಲ್ ಟು 200. ಸೊ ಒಂದನ್ನ ಈಕ್ವಲ್ ಮಾಡೋಣ. ಸೊ ಈ ಈಕ್ವೇಷನ್ನ 5ಇಂದ ಈ ಈಕ್ವೇಷನ್ನ 7ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಈಕ್ವಲ್ ಆಗಿ ಬರುತ್ತೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ಒನ್ ಆಫ್ ದ ವೇರಿಯಬಲ್. So 35x minus 45y is equal to 2500. 35x minus 56y is equal to 1400. So ಎರಡು ಈಕ್ವೇಷನ್ ಬಂತು. ಸೊ ಇಲ್ಲಿ ಸಬ್ಟ್ರಾಕ್ಟಿಂಗ್ ಬೈ ಸಬ್ಟ್ರಾಕ್ಟಿಂಗ್. ಸೊ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗಿರುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಯಿತು. ಸೊ ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಹಿಯರ್ ಮೈನಸ್ 45 ಮತ್ತು ಪ್ಲಸ್ 56 ಇದರಲ್ಲಿ ಎಷ್ಟಾಯಿತು? 11y ಉಳ್ಕೋತು. ಸೊ 2500 ಮೈನಸ್ 1400 ಎಷ್ಟು ಉಳ್ಕೋತು? 1100. ಸೊ ವ್ಯಾಲ್ಯೂ ಆಫ್ y ಈಸ್ ಈಕ್ವಲ್ ಟು 1100 ಓವರ್ 11 ಅಂದರೆ 100. ಸೊ y ಈಸ್ ವಾಟ್? ಇಟ್ಸ್ ಅ ಎಕ್ಸ್ಪೆಂಡಿಚರ್. ಲೆಟ್ ಅಸ್ ಸಿ ದ ಇನ್ಕಮ್ ಫ್ಯಾಕ್ಟರ್ ಹಿಯರ್. ಯಾವುದಾದ್ರೂ ಒಂದು ಈಕ್ವೇಷನ್ ತಗೊಳ್ಳೋಣ. 5x ಮೈನಸ್ 8y ಈಸ್ ಈಕ್ವಲ್ ಟು 200. 5x minus 8, y value go to 100. So 5x is equal to 200 plus 800. ಇಲ್ಲಿ minus 800 ಇರೋದು ಈ ಸೈಡ್ ಬಂದರೆ plus 800 ಆಗುತ್ತೆ. So x is equal to 1000 by 5. X value is 200. So the income ಏನಿದೆ 200 ಆಯಿತು. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ನಮಗೆ ಅವ್ರು ಎಷ್ಟು ಇನ್ಕಮು ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ಅಂತ. ಸೊ ಇಲ್ಲಿ ಏದು ಇನ್ಕಮ್ ಏನು? 7x ಅಂದರೆ 7 ಇಂಟು 200. ಸೊ ಇಟ್ ಈಸ್ 1400. ಬಿದು ಇನ್ಕಮ್ ಏನು? 5x 5 ಇಂಟು 200 ಇಲ್ಲಿ 1000 ಆಯಿತು. ಸೊ ಏದು ಇನ್ಕಮ್ 1400, ಬಿದು ಇನ್ಕಮ್ 1000 ರೂಪೀಸ್ ಆಯಿತು. ಸೊ ಏದು ಎಕ್ಸ್ಪೆಂಡಿಚರ್ ಏನು? ಎ ಎಕ್ಸ್ಪೆಂಡಿಚರ್ 9y 9 ಇಂಟು 100 y 100 ಅಲ್ಲ. ಸೊ 900 ಅವನು ಎಕ್ಸ್ಪೆಂಡಿಚರ್ ಮಾಡ್ತಾನೆ. ಬಿ ಎಕ್ಸ್ಪೆಂಡಿಚರ್ ಮಾಡ್ತಾನೆ 8y ಮಾಡ್ತಾನೆ. ಸೊ ಇವನ್ ಎಕ್ಸ್ಪೆಂಡಿಚರ್ 800. ಸೊ 1400
ಮೈನಸ್ 900 ಮತ್ತು 1000 ಮೈನಸ್ 800. ಸೊ ಇಷ್ಟು ಬರುತ್ತೆ. ಆದರೆ ಆ ಕಂಡೀಷನ್ ಏನು ಹೇಳಿದಾರೆ ಅವರು, ಇಫ್ ಇಟ್ ಈಸ್ ಇನ್ಕ್ರೀಸ್ಡ್, ಇಫ್ ಎ ಹ್ಯಾಸ್ ಇನ್ಕ್ರೀಸ್ಡ್ ಇಟ್ಸ್ ಎಕ್ಸ್ಪೆಂಡಿಚರ್. ಇಲ್ಲಿ ನಾವು ನೋಡಿದಾಗ 1400 ಮೈನಸ್ 900 ಅಂದರೆ 500 ಸೇವಿಂಗ್ಸ್ ಆಯಿತು. ಆದರೆ ಅಲ್ಲೇನು ಹೇಳಿರೋದು, ಎ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಮಾಡ್ದ. ಸೊ ಮತ್ತೆ 100 ರೂಪೀಸ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಟೋಟಲ್ ಎಷ್ಟು ಉಳಿಕೋತು, 400. ಸೊ ಎದೆಷ್ಟಾಯಿತು, 400 ಸೇವಿಂಗ್ಸ್ ಆಯಿತು. ಹಾಗೆ ಬಿ ನೋಡೋಣ. 1000 ರೂಪಿ ಒಂದು ಇನ್ಕಮ್ ಇದೆ, 800 ಎಕ್ಸ್ಪೆಂಡಿಚರ್ ಇದೆ. ಸೊ 1000 ಮೈನಸ್ 800 ಈಸ್ ಜಸ್ಟ್ 200. ಆದರೆ ಅಲ್ಲೇನು ಹೇಳಿದ್ದಾರೆ ಪ್ರಾಬ್ಲಮಲ್ಲಿ, ಹಿಸ್ ಎಕ್ಸ್ಪೆಂಡಿಚರ್ ಇಸ್ ಡಿಕ್ರೀಸ್ಡ್ ಬೈ 200. ಡಿಕ್ರೀಸ್ಡ್. ಸೊ ಅವನು 200 ಸೇವಿಂಗ್ಸಲ್ಲಿ ಮತ್ತೆ ಅವನು ಡಿಕ್ರೀಸ್ ಮಾಡಿಕೊಂಡ. ಸೊ ದಟ್ ಮೀನ್ಸ್ ಅಗೇನ್ 200 ಸೇವಿಂಗ್ಸ್ ಆಯಿತು. ಸೊ ಟೋಟಲ್ 400 ಅವನಿಗೂ ಸೇವಿಂಗ್ಸ್ ಆಯಿತು. ಸೊ ಬೋತ್ ಹ್ಯಾವ್ ಸೇವ್ಡ್ 400 ರೂಪೀಸ್. ಅದನ್ನು ನಾವು ಇಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೋಬೋದು. 7x ಮೈನಸ್ 9x, ಓಕೆ, 9y ಈಸ್ ಈಕ್ವಲ್ ಟು 500. ಒಂದು ಈಕ್ವೇಷನ್ ತೊಗೊಂಡ್ವಲ್ಲ ನಾವು, ಆ ಈಕ್ವೇಷನ್ ತೊಗೊಂಡ್ರೆ ಸೊ 1400 ಮೈನಸ್ 900 ಇಸ್ 500 ಈಸ್ ಈಕ್ವಲ್ ಟು 500. Hope you understood.